ಈ ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಕಾಮಗಾರಿ ಮುಗಿದು ಪಂಚಾಯಿತಿಗೆ ಹಸ್ತಾಂತರಿಸುವ ಮೊದಲೇ ಅಧ್ವಾನವಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿರೋದಾದ್ರೂ ಏನು ನಾವು ತೋರಿಸ್ತೀವಿ. ಎಲ್ಲಿಂದ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹಳ್ಳ ಹಿಡಿದ ಜಲಜೀವನ್ ಮಿಷನ್. ಕಳಪೆ ಕಾಮಗಾರಿ, ಗ್ರಾಮಕ್ಕೆ ಕಳಪೆ ನೀರು. ಜಲಜೀವನ್ ಮಿಷನ್ ಪ್ರಧಾನಿ ಮೋದಿ ಅವರ ಕನಸಿನ ಕೂಸು. ಆದರೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಾಡಿರೋ ಆರೋಪ ಕೇಳಿಬಂದಿದೆ. ತಾಂಡಾದ ಬಹುತೇಕ ಕಡೆಗಳಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಮಾಡಲಾಗಿದೆ. ಕಾಮಗಾರಿ ಮಾಡಿ ಪೈಪ್ ಅಳವಡಿಕೆ ಮಾಡಲಾಗಿದೆ. ಆದರೆ ಯಾವೊಂದು ಪೈಪ್ಗೂ ನಲ್ಲಿ ಹಾಕಿಲ್ಲ. ಇದರಿಂದ ನೀರು ತಮಗೆ ಸಾಕಾದ ಬಳಿಕ ಬಂದ್ ಮಾಡೋಕೆ ಆಗ್ತಾ ಇಲ್ಲ. ಚರಂಡಿ ಎಲ್ಲ ಪೈಪ್ ಅದ್ರಾಗೆ ಬಿದ್ದಿಲ್ಲ ಸರ್. ಚರಂಡಿ ಒಳಗೆ ಯಾವ ರಿಪೇರಿಂಗ್ ಮಾಡಿಲ್ಲ, ಏನ್ ಮೀಟರ್ ಚಾಲು ಇಲ್ಲ ಸರ್, ನಳ ಚಾಲು ಇಲ್ಲ, ಏನ್ ಚಾಲು ಇಲ್ಲ ಸರ್. ನಮ್ಮಲ್ಲಿ ಇಲ್ಲಿ ಬಹಳ ತೊಂದರೆ ಆಗ್ತದೆ ಸರ್ ನೀರು ಕುಡಿಯೋಕೆ. ಇನ್ನು ಇಡೀ ಗ್ರಾಮದಲ್ಲಿ ಸಾಕಷ್ಟು ನೀರು ಪೋಲ್ ಆಗ್ತಿವೆ. ಆದ್ರೆ ಕುಡಿಯೋಕೆ ಯೂಸ್ ಆಗ್ತಿಲ್ಲ ಅಂತ ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದ್ದಾರೆ. ಚರಂಡಿಯಲ್ಲಿ ನಳ ನಿರ್ಮಿಸಿ ಗುತ್ತಿಗೆದಾರರು ಕೈ ತೊಳೆದುಕೊಂಡಿದ್ದಾರೆ. ಚರಂಡಿಯಲ್ಲಿ ಕೊಡ ಹಿಡಿದು ಹೇಗೆ ನೀರು ತುಂಬಬೇಕು? ಇದರಿಂದ ಬೇರೊಬ್ಬರ ಮನೆಯ ಬೋರ್ವೆಲ್ ನೀರು ತಂದು ಕುಡಿಯುವಂತಾಗಿದೆ. ಮುಂಜಾನೆ 7 ನೀರು ಬಿಡ್ತಾ ನೀರೇ ಬರೇ ಬರ್ತದೆ. ನಿಮ್ಗೆ ನೀರಿನ ತೊಂದರೆ ಇಲ್ಲ, ಈಗ ನಳಿನ ತೊಂದರೆ ಆದ ನಮ್ಗೆ. ಅವ್ರು ರಿಪೇರಿಂಗ್ ಮಾಡಿ ಕೊಡ್ಬೇಕು ನಮ್ಗೆ. ಮೊದಲ ವಾಟ ಮಾಡಿ ಹಾಗೆ ನಾವು ವಾಟ ಕಿತ್ತಿ ಹೊಡೆದು ಹಾಕಿವಿ, ನೀರು ಬಂದಿಲ್ಲ. ನಾ ಎಲ್ಲಿ ಕುಡ್ರಿ? ಈಗ ಅಡಿಬಿ ನೀರು ಬರೋಂಗಿಲ್ಲ ನಮ್ಗೆ. ಎಲ್ಲಿ ನೀರು ಕೂಡ ಇಲ್ಲಿ ನಮ್ಮ ಬಾಯಿ ಅದ, ಕೈ ಬೋರಿಂಗ್ ಅವ, ಅಲ್ಲಿ ಝಟ್ಕಿ ಬೋರಿಂಗ್ ಅದ, ಅಲ್ಲಿ ತುಂಬಿಕೊಂಡು ಬರ್ತೀವಿ ನಾವು. ಒಟ್ಟಾರೆ ಭ್ರಷ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಪ್ರಧಾನಿ ಕನಸಿನ ಯೋಜನೆಗೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. ನಾಗರಾಜ್ ಮುಗ್ದಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈ ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಕಾಮಗಾರಿ ಮುಗಿದು ಪಂಚಾಯಿತಿಗೆ ಹಸ್ತಾಂತರಿಸುವ ಮೊದಲೇ ಅಧ್ವಾನವಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿರೋದಾದ್ರೂ ಏನು ನಾವು ತೋರಿಸ್ತೀವಿ. ಎಲ್ಲಿಂದ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹಳ್ಳ ಹಿಡಿದ ಜಲಜೀವನ್ ಮಿಷನ್. ಕಳಪೆ ಕಾಮಗಾರಿ, ಗ್ರಾಮಕ್ಕೆ ಕಳಪೆ ನೀರು. ಜಲಜೀವನ್ ಮಿಷನ್ ಪ್ರಧಾನಿ ಮೋದಿ ಅವರ ಕನಸಿನ ಕೂಸು. ಆದರೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಾಡಿರೋ ಆರೋಪ ಕೇಳಿಬಂದಿದೆ. ತಾಂಡಾದ ಬಹುತೇಕ ಕಡೆಗಳಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಮಾಡಲಾಗಿದೆ. ಕಾಮಗಾರಿ ಮಾಡಿ ಪೈಪ್ ಅಳವಡಿಕೆ ಮಾಡಲಾಗಿದೆ. ಆದರೆ ಯಾವೊಂದು ಪೈಪ್ಗೂ ನಲ್ಲಿ ಹಾಕಿಲ್ಲ. ಇದರಿಂದ ನೀರು ತಮಗೆ ಸಾಕಾದ ಬಳಿಕ ಬಂದ್ ಮಾಡೋಕೆ ಆಗ್ತಾ ಇಲ್ಲ. ಚರಂಡಿ ಎಲ್ಲ ಪೈಪ್ ಅದ್ರಾಗೆ ಬಿದ್ದಿಲ್ಲ ಸರ್. ಚರಂಡಿ ಒಳಗೆ ಯಾವ ರಿಪೇರಿಂಗ್ ಮಾಡಿಲ್ಲ, ಏನ್ ಮೀಟರ್ ಚಾಲು ಇಲ್ಲ ಸರ್, ನಳ ಚಾಲು ಇಲ್ಲ, ಏನ್ ಚಾಲು ಇಲ್ಲ ಸರ್. ನಮ್ಮಲ್ಲಿ ಇಲ್ಲಿ ಬಹಳ ತೊಂದರೆ ಆಗ್ತದೆ ಸರ್ ನೀರು ಕುಡಿಯೋಕೆ. ಇನ್ನು ಇಡೀ ಗ್ರಾಮದಲ್ಲಿ ಸಾಕಷ್ಟು ನೀರು ಪೋಲ್ ಆಗ್ತಿವೆ. ಆದ್ರೆ ಕುಡಿಯೋಕೆ ಯೂಸ್ ಆಗ್ತಿಲ್ಲ ಅಂತ ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದ್ದಾರೆ. ಚರಂಡಿಯಲ್ಲಿ ನಳ ನಿರ್ಮಿಸಿ ಗುತ್ತಿಗೆದಾರರು ಕೈ ತೊಳೆದುಕೊಂಡಿದ್ದಾರೆ. ಚರಂಡಿಯಲ್ಲಿ ಕೊಡ ಹಿಡಿದು ಹೇಗೆ ನೀರು ತುಂಬಬೇಕು? ಇದರಿಂದ ಬೇರೊಬ್ಬರ ಮನೆಯ ಬೋರ್ವೆಲ್ ನೀರು ತಂದು ಕುಡಿಯುವಂತಾಗಿದೆ. ಮುಂಜಾನೆ 7 ನೀರು ಬಿಡ್ತಾ ನೀರೇ ಬರೇ ಬರ್ತದೆ. ನಿಮ್ಗೆ ನೀರಿನ ತೊಂದರೆ ಇಲ್ಲ, ಈಗ ನಳಿನ ತೊಂದರೆ ಆದ ನಮ್ಗೆ. ಅವ್ರು ರಿಪೇರಿಂಗ್ ಮಾಡಿ ಕೊಡ್ಬೇಕು ನಮ್ಗೆ. ಮೊದಲ ವಾಟ ಮಾಡಿ ಹಾಗೆ ನಾವು ವಾಟ ಕಿತ್ತಿ ಹೊಡೆದು ಹಾಕಿವಿ, ನೀರು ಬಂದಿಲ್ಲ. ನಾ ಎಲ್ಲಿ ಕುಡ್ರಿ? ಈಗ ಅಡಿಬಿ ನೀರು ಬರೋಂಗಿಲ್ಲ ನಮ್ಗೆ. ಎಲ್ಲಿ ನೀರು ಕೂಡ ಇಲ್ಲಿ ನಮ್ಮ ಬಾಯಿ ಅದ, ಕೈ ಬೋರಿಂಗ್ ಅವ, ಅಲ್ಲಿ ಝಟ್ಕಿ ಬೋರಿಂಗ್ ಅದ, ಅಲ್ಲಿ ತುಂಬಿಕೊಂಡು ಬರ್ತೀವಿ ನಾವು. ಒಟ್ಟಾರೆ ಭ್ರಷ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಪ್ರಧಾನಿ ಕನಸಿನ ಯೋಜನೆಗೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ. ನಾಗರಾಜ್ ಮುಗ್ದಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈ ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಕಾಮಗಾರಿ ಮುಗಿದು ಪಂಚಾಯಿತಿಗೆ ಹಸ್ತಾಂತರಿಸುವ ಮೊದಲೇ ಅಧ್ವಾನವಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿರೋದಾದ್ರೂ ಏನು ನಾವು ತೋರಿಸ್ತೀವಿ. ಎಲ್ಲಿಂದ ನೋಡಿ ಕಂಪ್ಲೀಟ್ ರಿಪೋರ್ಟ್. ಹಳ್ಳ ಹಿಡಿದ ಜಲಜೀವನ್ ಮಿಷನ್. ಕಳಪೆ ಕಾಮಗಾರಿ, ಗ್ರಾಮಕ್ಕೆ ಕಳಪೆ ನೀರು.
ಜಲ ಜೀವನ್ ಮಿಷನ್ ಪ್ರಧಾನಿ ಮೋದಿ ಅವರ ಕನಸಿನ ಕೂಸು. ಆದರೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಾಡಿರೋ ಆರೋಪ ಕೇಳಿಬಂದಿದೆ. ತಾಂಡಾದ ಬಹುತೇಕ ಕಡೆಗಳಲ್ಲಿ ಜಲ ಜೀವನ್ ಮಿಷನ್ ಕಾಮಗಾರಿ ಮಾಡಲಾಗಿದೆ. ಕಾಮಗಾರಿ ಮಾಡಿ ಪೈಪ್ ಅಳವಡಿಕೆ ಮಾಡಲಾಗಿದೆ. ಆದರೆ ಯಾವೊಂದು ಪೈಪ್ಗೂ ನಲ್ಲಿ ಹಾಕಿಲ್ಲ. ಇದರಿಂದ ನೀರು ತಮಗೆ ಸಾಕಾದ ಬಳಿಕ ಬಂದ್ ಮಾಡೋಕೆ ಆಗ್ತಾ ಇಲ್ಲ. ಸರ್ ಚರಂಡಿ ಎಲ್ಲ ಪೈಪ್ ಅದ್ರಾಗೆ ಬಿದ್ದರು ಸರ್ ಚರಂಡಿ ಒಳಗೆ ಯಾವ ರಿಪೇರಿಂಗ್ ಮಾಡಿಲ್ಲ, ಏನು ಮೀಟರ್ ಚಾಲು ಇಲ್ಲ ಸರ್, ನಳ ಚಾಲು ಇಲ್ಲ, ಏನು ಚಾಲು ಇಲ್ಲ ಸರ್ ನಮ್ಮಲ್ಲಿ. ಇಲ್ಲಿ ಬಹಳ ತೊಂದರೆ ಆಗ್ತದೆ ಸರ್ ನೀರು ಕುಡಿಯೋಕೆ. ಇನ್ನು ಇಡೀ ಗ್ರಾಮದಲ್ಲಿ ಸಾಕಷ್ಟು ನೀರು ಪೋಲ್ ಆಗ್ತಿವೆ. ಆದ್ರೆ ಕುಡಿಯೋಕೆ ಯೂಸ್ ಆಗ್ತಿಲ್ಲ ಅಂತ ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದ್ದಾರೆ. ಚರಂಡಿಯಲ್ಲಿ ನಳ ನಿರ್ಮಿಸಿ ಗುತ್ತಿಗೆದಾರರು ಕೈ ತೊಳೆದುಕೊಂಡಿದ್ದಾರೆ. ಚರಂಡಿಯಲ್ಲಿ ಕೊಡ ಹಿಡಿದು ಹೇಗೆ ನೀರು ತುಂಬಬೇಕು? ಇದರಿಂದ ಬೇರೊಬ್ಬರ ಮನೆಯ ಬೋರ್ವೆಲ್ ನೀರು ತಂದು ಕುಡಿಯುವಂತಾಗಿದೆ. ಮುಂಜಾನೆ 7 ನೀರು ಬಿಡ್ತಾರೆ, ನೀರೇ ಬರೇ ಬರ್ತದೆ. ನಿಮ್ದು ನೀರಿನ ತೊಂದರೆ ಇಲ್ಲ, ಈಗ ನಳಿನ ತೊಂದರೆ ಆದ ನಮ್ಗೆ. ಅವ್ರು ರಿಪೇರಿಂಗ್ ಮಾಡಿ ಕೊಡ್ಬೇಕು ನಮ್ಗೆ. ಮೊದಲ ವಾಟ ಮಾಡಿ ಹಾಗೆ ನಾವು ವಾಟ ಕಿತ್ತಿ ಹೊಡೆದು ಹಾಕಿವಿ, ನೀರು ಬಂದಿಲ್ಲ. ನಾ ಎಲ್ಲಿ ಕುಡ್ರಿ ಈಗ ಅಡಿಮೆ ನೀರು ಬರೋಂಗಿಲ್ಲ ನಮ್ಗೆ. ಎಲ್ಲಿ ನೀರು ಕೊಡೋ? ಇಲ್ಲಿ ನಮ್ಮ ಬಾಯಿ ಅದ, ಕೈ ಬೋರಿಂಗ್ ಅವ, ಅಲ್ಲಿ ನೀವು ಜಟ್ಕಿ ಬೋರಿಂಗ್ ಅದ, ಅಲ್ಲಿ ತುಂಬಿಕೊಂಡು ಬರ್ತೀವಿ ನಾವು. ಒಟ್ಟಾರೆ ಭ್ರಷ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಪ್ರಧಾನಿ ಕನಸಿನ ಯೋಜನೆಗೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ? ಕಾದು ನೋಡಬೇಕಾಗಿದೆ. ನಾಗರಾಜ್ ಮುಗ್ದಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.